ವಿಶೇಷವಾಗಿ ನಾವು ನೀವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ಯಾರು ಮರಣವನ್ನು ಹೊಂದಿದ್ರೆ 11ನೇ ದಿವಸಕ್ಕೆ ಅವರ ಕಾರ್ಯಕ್ರಮವನ್ನು ಮರ್ತ್ಬಿಡ್ತೀವಿ. ಹೀಗೆ ಮಹಾತ್ಮ ಗಾಂಧೀಜಿಯವರು ಈ ವೀರ ಮರಣವನ್ನು ಹೊಂದಿದ್ರು ಅಲ್ವಾ. ಹಾಗೆ ಬಸವಣ್ಣವರು 12ನೇ ಶತಮಾನದಲ್ಲಿ ಲಿಂಗೈಕ್ಯರಾದರು, ಹಕ್ಕು ಮಹಾದೇವಿಯವರಾದರು, ನಾಡಪ್ರಭು ಕೆಂಪೇಗೌಡರಾದರು, ಡಾಕ್ಟರ್ BR ಅಂಬೇಡ್ಕರ್ ಅವರಾದರು. ಎಲ್ಲ ಮಹನೀಯರ ಜಯಂತಿಯನ್ನು ನಾವು ನೆನೆಸ್ಕೊಂಡು ಅವರ ಆದರ್ಶಗಳನ್ನು ಇವತ್ತು ಸಹ ನಾವು ಮೈಗೂಡಿಸ್ಕೊಂಡು ಒಂದೊಂದು ನಾವು ಅವ್ರ ಸ್ಫೂರ್ತಿಯಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಪ್ರೇಮ ಪೋತೇರ್ ಮಹಾದೇವರವರು ಅವರು ಕಳೆದ 25 ವರ್ಷದಿಂದ ನಿರಂತರವಾಗಿ ನಾನು 1 ವರ್ಷನೂ ತಪ್ಪದೆ 25 ವರ್ಷದಿಂದ ಅವ್ರ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೀನಿ. ಪೋತೇರ್ ಮಹಾದೇವರವರು ನಮಗೆ ಕಳೆದ 30-35 ವರ್ಷದಿಂದ ಸ್ನೇಹಿತರು, ಬಾಲ್ಯದಿಂದ ನಾವು ವಿದ್ಯಾರ್ಥಿ ಯುವಕರಾಗಿದ್ದೂ ಅವರು ನಮ್ಮ ಕಾರ್ಯಕ್ರಮಗಳಲ್ಲಿ ಸಮಾಜಮುಖಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಯಾವುದಾದ್ರು ಒಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರಬೇಕು, ಅವರು ಅವ್ರಿಗೆ ಅಪೂರ್ವವಾಗಿದ್ದಂಥ ಸಂದರ್ಭದಲ್ಲಿ ಜೊತೆಲ್ಲ ನಮ್ಮ ಮನೆಯವರು ನಮಗೆಲ್ಲ ವ್ಯವಸ್ಥೆಗಳನ್ನು ಮಾಡಿ ಊಟ ತಿಂಡಿ ವಸತಿ ಸೌಕರ್ಯ ಆರೋಗ್ಯ ಹಣಕಾಸಲ್ಲಾಗ್ಬೋದು ಎಲ್ಲದರಲ್ಲೂ ಇದ್ದಾಗ ನಾವು ಮುಂದೆ ಬೆಳಗಿಂದು ರಾತ್ರಿವರೆಗೂ ಸಹ ಏನಾದರೂ ನಿರಂತರವಾಗಿ ಸೇವೆಯನ್ನು ಮಾಡೋಕ್ಕೆ ಸಾಧ್ಯವಾಗ್ತದೆ ಅಲ್ವಾ. ಮನೆಯಲ್ಲೇ ಹೆಣ್ಮಕ್ಳು ಯಾಕಲ್ಲಿ ಮಾಡೋಕೆ ಹೋದಿರಿ, ಇಲ್ಲಿ ಯಾಕೆ ಕಾರ್ಯಕ್ರಮ ಮಾಡೋಕೆ ಹೋದಿರಿ, ಅಲ್ಲೇ ಬಾಳೆಹಣ್ಣು ತಗೊಂಡು ಕೊಟ್ಟಿರಿ, ಈಗ ಯಾಕೆ ದುಡ್ಡು ಖರ್ಚು ಮಾಡಿದ್ರಿ, ಅಲ್ಲೇ ಖರ್ಚು ಮಾಡಿದ್ದೆ ಮನೆಯಲ್ಲೇ ಆದಾಗ ಪುರುಷ ಮುಂದುವರೋಕ್ಕೆ ಸಮಾಜ ಕಟ್ಟೋಕ್ಕೆ ಆಗೋದಿಲ್ಲ. ಹಂಗಾಗಿ ಪ್ರತಿಯೊಬ್ಬ ಪುರುಷನ ಗಂಡಸಿನ ಹಿಂದೆ ಒಬ್ಬ ಮಹಿಳೆ ಏನಾದರೂ ಒಂದು ಸ್ಫೂರ್ತಿಯಾಗಿರಬೇಕು. ಹಾಗೆ ಪ್ರೇಮರವರು ಸಹ ನಮ್ಮ ಪೋತೇರ್ ಮಹಾದೇವರ ಜೊತೆ ಕಳೆದ 25 ವರ್ಷದಿಂದ ಅವರು ನಿರಂತರವಾಗಿ ಸ್ಫೂರ್ತಿಯಾಗಿದ್ದು, ಅವರು ಬೆಳಗ್ಗೆ 6 ಗಂಟೆಗೆ ಕೃಷಿ ಮಾಡ್ತಿದ್ರು ಸಹ 9 ಗಂಟೆಗೆ ಮಂಡ್ಯಕ್ಕೆ ಬಂದು ಸಂಜೆವರೆಗೆ 4 ಕಾರ್ಯಕ್ರಮ ಮಾಡ್ತಾ ಇದ್ರು. ಬೆಳಗ್ಗೆ ಗಾಂಧೀಜಿ ಜಯಂತಿ ಮಾಡೋದು, ಮಧ್ಯಾಹ್ನಕ್ಕೆ ಬಸವಣ್ಣವ್ರ ಜಯಂತಿ ಮಾಡೋದು, ವೃದ್ಧಾಶ್ರಮದಲ್ಲಿ ಮಾಡೋದು, ಮಕ್ಕಳಿಗೆ ಒಂದು ಎಲ್ಲ ಸ್ಪರ್ಧಾತ್ಮಕವಾದಂತಹ ಒಂದು ಪರೀಕ್ಷೆಗಳನ್ನು ಒಂದು ಸ್ಪರ್ಧೆಗಳನ್ನು ಕೊಟ್ಟು ಅದರಲ್ಲಿ ಅವರ ಅಂಕಗಳನ್ನು ಗಳಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಪೋತೇರ್ ಮಹಾದೇವ್ ಮಾಡ್ತಾರೆ. ಹಾಗಾಗಿ ಪ್ರೇಮರವರಿಗೆ ಹಾಗೂ ಪೋತೇರ್ ಮಹಾದೇವರಿಗೆ ನೀವೆಲ್ಲ ಮಾಡಿ ಚಪ್ಪಾಳೆ ಹೊಡೋದ್ರ ಮುಖಾಂತರ ಅವರು ಪ್ರೋತ್ಸಾಹ ಕೊಡ್ತಾರೆ. ಯಾಕೆ ಅಂದರೆ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಅಲ್ವಾ. ಮನುಷ್ಯ ಸಂಘಜೀವಿ. ನಾವು ಬಂದಾಗ 4 ಜನ ಇದ್ದು, ಆಮೇಲೆ 6 ಆಯಿತು, 8 ಆಯಿತು, 10 ಆಯಿತು, 40 ಆಯಿತು, 50 ಆಯಿತು, ಹಿಂಗೆ ಎಷ್ಟು ಸಂಖ್ಯೆ ನಾವೆಲ್ಲ ಸೇರಿಕೊಂಡು ಪ್ರತಿಯೊಬ್ಬ ಮನುಷ್ಯರು ಸಂಘಜೀವಿ ಅಂತ. ಯಾವ ಒಬ್ಬರೇ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಅಲ್ವಾ. 4 ಜನ ಸೇರಿದ್ರೆ ಏನಾದ್ರು ಮಾಡೋದು ಸಾಧ್ಯ. ಆ ನಿಟ್ಟಿನಲ್ಲಿ ಪ್ರೇಮರು ಸಹ ಅವರ ಜೀವಿತಾವಧಿಯಲ್ಲಿ ಸಮಾಜಮುಖಿಯಾಗಿ ಸಮಾಜ ಸೇವೆಯನ್ನು ಮಾಡೋದ್ರ ಜೊತೆಗೆ ಮಹಾದೇವರವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬಂದರು. ಅವತ್ತಿನ ದಿವಸ ಕಸ್ತೂರಿ ಶ್ರೀಗಂಗಡ ವೇದಿಕೆ ಆಗ್ಬೋದು, ನಮ್ಮ ಕನ್ನಡ ಸಂಘಟನೆಗಳ ಕಾರ್ಯಕ್ರಮ ಮಾಡೋ ಸಮಯದಲ್ಲಿ ಅವರು ಸಹ ಭಾಗಿಯಾಗ್ತಾ ಇದ್ರು. ಏನಾದರೂ ಮಾಡಿ ನಾನು ಜೊತೆಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ಅವ್ರಿಗೆ ಭಗವಂತ ಅವ್ರ ಆತ್ಮಕ್ಕೆ ಇನ್ನೂ ಹೆಚ್ಚು ಶಾಂತಿಯನ್ನು ಕೊಡಲಿ, ಅವರ ಪ್ರೋತ್ಸಾಹ ನಮ್ಮಲ್ಲಿ ಎಲ್ಲರಿಗೂ ಇನ್ನೂ ಹೆಚ್ಚಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ರುದ್ರಾಶ್ರಮ ತಾಯಂದಿರು ನೀವು ಜೊತೆಗೆ ಹೇಳೋದು ಬೇಡ, ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ, ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ಕೋಬೇಕು. ಯಾರೇ ಆದರೂ ಮನುಷ್ಯ ಸಂಘಜೀವಿ ಅಂತೇಳಿ ನಾವು ಆತ್ಮಸ್ಥೈರ್ಯವನ್ನು ಕಳ್ಕೋಬಾರ್ದು. ಒಬ್ಬ ಒಳ್ಳೆ ಮಾತಾಡಿದ್ರೆ ಬಸವಣ್ಣವ್ರು ಹೇಳಿದಾಗೆ ನುಡಿದರೆ ಮುತ್ತಿನ ಆರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅನ್ನೋ ರೀತಿಯಲ್ಲಿ ನಾವು ಮಾತಾಡಿದ್ರೆ ನುಡಿದ್ರೆ ಅಲ್ವಾ 4 ಜನ ಸರಿ ಅಂತ ಹೇಳೋ ರೀತಿಯಲ್ಲಿ ಇರಬೇಕು ಅಲ್ವಾ. ದಯವೇ ಧರ್ಮದ ಲಿಂಗ ಮೆಚ್ಚಿ ಹೌದು ನೋಡಿ ಅಣ್ಣ ಹೆಂಗೆ ಹೇಳ್ತಾರೆ ಆಯ್ತಾ. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತ ಇರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಇರಬೇಕು ಅಂತ. ಲಿಂಗ ಅಂದ್ರೆ ಲಿಂಗ ಬಂದು ಹೌದು ಅನ್ನೋದಿಲ್ಲ,